ಪಾಂಡಿತ್ಯ ಬಲ ಎಲ್ಲ ಹೇಳಿದ್ರಲ್ಲ, ಅದಕ್ಕೆ ಅತ್ಯುದ್ರಿಕ್ತ ವಿದೋಷ ಸುಖಭ ಜ್ಞಾನೈಕತಾನ ಪ್ರಭಾ ಸರ್ವಪ್ರಾಭವ ಶಕ್ತಿ ಭೋಗ ವಿಲಸತ್ ಸಾರಾತ್ಮ ದಿವ್ಯಾಕೃತಿಂ ಸೃಷ್ಟಿಸ್ಥಾನ ನಿರೋಧ ನಿತ್ಯ ನಿಯತಿ ಜ್ಞಾನ ಪ್ರಕಾಶಾವೃತಿ ಧ್ವಾಂತ ಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ. ಅಧಿಕಾರಿ ಸದೋದ್ಗಾತ್ರೆ ಮುಖ್ಯತಃ ಪ್ರಾಣ ಏವ ಬದಲಾಗಿತ್ತಾಗಲಿ. ನೆಕ್ಸ್ಟ್ ಇದಾಗ್ತಿದೆ ಸರ್ವೇಶ್ವರ ಅದಾಗ್ತಿದೆ. ಇಂದ್ರಿಯ ದದಾನೀತಿ ಸ್ಮೃತಿ ಅದೆಲ್ಲ ಆಯಿತು. ಆಮೇಲೆ ಸರ್ವೋಪದ್ರವಕರ್ತॄಣಾಂ ಅಸುರಾಣಾಂ ಕುಬುದ್ಧಿನಾಂ ಉಪಾಲಂಭೆ ಕೃತೆ ಯುಕ್ತಂ ವಿಷ್ಣುಸ್ತ್ವಾಂ ಪ್ರತಿಪೇಕ್ಷತಿ ರುದ್ರಸ್ತ್ವಾಂ ಧಕ್ಷತಿ ಇತ್ಯಾದಿ ನಾಣ್ಯಥಾತು ಕಥಂಚನ. ಕೆಲವೆಲ್ಲ ತಪ್ಪು ಹೇಳಿದಾಗ ಅಯೋಗ್ಯರಿಗೆ ಖಂಡನೆ ಮಾಡಬೇಕು. ಖಂಡನೆ ಮಾಡಿ ಕೊನೆ ಸಿಕ್ತು ಕೊಡಬೇಕು. ಹಾಳಾಗಿ ಹೋಗ್ತೀವಿ ನೋಡು ಅಂತ ಹೇಳ್ತಾರಲ್ಲ, ಹಾಗೆ ಹೇಳಬೇಕು. ಸರ್ವೋಪದ್ರವಕರ್ತॄಣಾಂ ಅಸುರಾಣಾಂ ಕುಬುದ್ಧಿನಾಂ, ಕೆಟ್ಟ ಬುದ್ಧಿಯವರಿಗೆ ಏನದು ಕ್ಷಯಾಯ ಜಗತೋಹಿತಾಹ ಭಗವದ್ಗೀತೆ ಹೇಳಿದೆ. ಅವರೆಲ್ಲ ಲೋಕನಾಶ ಮಾಡೋಕ್ಕೆ ಇಷ್ಟಪಡ್ತಾರೆ ಅಂತೇಳಿ. ಉಪಾಲಬ್ಧೇ ಕೃತೆ ಯುಕ್ತಂ ಅಂಥವನ್ನ ಯಾರು ಹಿಂದಿನಾಗಿದೆ. ಏನಾಯ್ತು ಇದೆಲ್ಲ ಆಗಲಿ ಕರೋತಿ ಚೇನ್ ನಿತ್ಯಂ ನಾಣ್ಯಥಾತು ಕಥಂಚನ ಆಗಿದೆ. ಅದೆಲ್ಲ ಆಗಿತ್ತಾಗಲಿ. ಇಂದ್ರಿಯ ಬಲಂ ದದಾನೀತಿ ಸ್ವರಾನ್ ಘೋಷ ಬಲಾತ್ಮಕಾತ್ ಬ್ರೂಯಾದ್ ಅಲ್ಲ ಅಗ್ರಸ್ಥ ನಿರಸ್ತಾನು ಹುಷ್ಮಣಃ ಮುಂದೆ ಸ್ಪರ್ಶಾನಪಿ ಇವೆಲ್ಲ ಅಕ್ಷರಗಳು, ಊಷ್ಮಾಕ್ಷರಗಳು ಸ್ಪರ್ಶಾಕ್ಷರಗಳು ಹೀಗೆಲ್ಲ ಇವೆ. ಸಮಸ್ತಾನ್ ಬಲದಾನರ್ಥಂ ಇಂದ್ರೇಶು ಚೈವ ಪ್ರಜಾಪತೆ ವಿಷ್ಣೋ ಸ್ವಾತ್ಮಾನಮೇವಾಹಂ ಅರ್ಪಯೇ ಮೃತ್ಯುವರ್ಜಿತಾನ್ ಮೋಕ್ಷಯೋಗ್ಯಾನ್ ಕರಿಷ್ಯಾಮಿ ತೇವಂ ಸ ಪ್ರಾಣ ಏವತು ಕುರ್ಯಾದನ್ಯಸ್ತು ಮತ್ಸ್ಥಸ್ತು ಪ್ರಾಣ ಏವ ಈದೃಶಕ್ಷಮಃ. ಉಳಿದ ಪ್ರಾಣದೇವರಿಗೆ ನಾನು ಉದ್ಧಾರ ಮಾಡ್ತೇನೆ ಅಂತ ಹೇಳೋ ಶಕ್ತಿ ಇದೆ, ಉಳಿದವ್ರಿಗೆ ಆ ಶಕ್ತಿ ಇಲ್ಲ. ಏನು ಮಾಡಬೇಕು ಅವರು? ಪ್ರಾಣದೇವರು ಮಾಡಿಸ್ತಾರೆ ಅಂತ ಹೇಳಬೇಕೆ ಹೊರತು ನಾನು ಮಾಡ್ತೀನಿ ಅಂತ ಹೇಳಬಾರ್ದು. ನಾನು ಮಾಡ್ತೀನಿ ಅನ್ನೋ ಹಕ್ಕಿ ಯಾರಿಗೆ? ನಾನು ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತೇನೆ ದೇವರು ಸರಿಯೇ ಸರಿ, ವಾಯುದೇವರು ಹೇಳ್ಬೋದು. ಗೊತ್ತಾಯ್ತಾ? ಆಚಾರ್ಯ ಮಾತ್ರ ಮತ್ತೆ ಸರ್ವಬೋಧದಲ್ಲಿ ಹೇಳ್ತಾರೆ ಮೋಕ್ಷ ಕೊಡೋ ಶಕ್ತಿ ಅವರಿಗೆ, ಉಳಿದವರಿಗೆ ಹಾಗಲ್ಲ. ರೆಕಮೆಂಡ್ ಮಾಡ್ತೀನಿ ಅಂತ ಹೇಳ್ಬೋದು ಹೊರತು ಸೆಲೆಕ್ಷನ್ ಮಾಡೋಕ್ಕೆ ಬರೋದಿಲ್ಲ. ವಾಯುದೇವರ ಆ ಶಕ್ತಿ ಇದೆ. ಅದು ಉಳಿದವರು ಕೂಡ ಹೇಳ್ಬೇಕಾದ್ರೆ ನಾನು ಅಂತ ಹೇಳಿದಾಗ ವಾಯುದೇವರು ನಾನು ಅಂದಾಗ ನಾವೇನು ಹೇಳಬೇಕಾಗ ವಾಯುದೇವರು ಅಂತ ಹೇಳಬೇಕು. ಇಂಡೈರೆಕ್ಟ್ ಸ್ಪೀಚಿಗೆ ಕನ್ವರ್ಟ್ ಮಾಡಿಬಿಟ್ರೆ ವಾಯುದೇವರು ಅಂತಾಗತ್ತೆ. ಅದಕ್ಕೆ ವಾಯುದೇವರು ಸದ್ಗತಿ ಮಾಡಲಿ, ದೇವ್ರು ಒಳ್ಳೇದು ಮಾಡಲಿ ಹೇಳೋದು. ನಾನು ಒಳ್ಳೇದು ಮಾಡ್ತೀನಿ ಹೇಳಬಾರ್ದು. ದೇವ್ರು ಒಳ್ಳೇದು ಮಾಡಲಿ, ವಾಯುದೇವ್ರು ಒಳ್ಳೇದು ಮಾಡಲಿ, ದೊಡ್ಡವರು ಆ ಥರ ಹೇಳಬೇಕೆ ಹೊರತು ನಾನು ಅಂತ ಹೇಳಬಾರ್ದು. ಅವ್ರಿಗೆ ಆಚಾರ್ಯರಿಗೆ ಏನಿದೆ? ಆ ರೈಟ್ ಇದೆ ಹೇಳೋದಕ್ಕೆ. ನಾನು ಮೋಕ್ಷ ಕೊಡಿಸ್ತೇನೆ ಅಷ್ಟ ಹಕ್ಕಿದೆ ಅವ್ರಿಗೆ. ಮೋಕ್ಷಯೋಗ್ಯಾನ್ ಕರಿಷ್ಯಾಮಿ ಇತ್ಯೇವಂ ಪ್ರಾಣ ಏವತು ಕುರ್ಯಾತ್ ಅನ್ಯಸ್ತು ಮತ್ಸಸ್ತು ಪ್ರಾಣ ಏವ ಈದೃಶಕ್ಷಮಃ. ವಾಯುದೇವರಿ ಶಕ್ತಿ ಇದೆ, ನಮಗೆಲ್ಲ ಇಲ್ಲಪ್ಪ ಅಂತ ಹೇಳಬೇಕು. ಕರೋತಿ ಇತಿ ಸ್ಮರೇನ್ ನಿತ್ಯಂ, ಪ್ರಾಣದೇವರು ಮಾಡ್ತಾರೆ ಅಂತ ಹೇಳಬೇಕು. ನಾಣ್ಯತಾತು ಕಥಂಚನ ದೇವಾಮಮಂತ ಹಿ ನಮೋ ತಮೋ ಯಾತಿ ಅಸಂಶಯತೋ ಯತಃ. ಯಾಕೆಂದರೆ ಇನ್ನೊಂದು ಮಾತಿದೆ ನಮಗೆಲ್ಲ, ವಾಯುದೇವರು ಯಾಕೆ ಹೇಳ್ತಾರೆ ನೋಡಿ ಹೇಳಿ ನೋಡೋಣ. ನಾವು ಯಾಕೆ ಹೇಳಕ್ಕೆ ಬರೋದಿಲ್ಲ? ವಾಯುದೇವರು ಯಾಕೆ ಹೇಳ್ತಾರೆ? ಅಲ್ಲ, ಕಾರಣ ಕೊಡೋದು. ಎಲ್ಲರ ಯೋಗ್ಯತೆ ಗೊತ್ತಿದೆ ಅವರಿಗೆ. ಎಲ್ಲರ ಯೋಗ್ಯತೆ ಗೊತ್ತಿರೋದ್ರಿಂದ ಅವರು ನಿನ್ನ ಪಾಸ್ ಆಗಿ ಯೋಚನೆ ಮಾಡಬೇಡ ಅಂತ ಹೇಳಿ. ಯಾಕೆ ಅವ್ರಿಗೆ ಯೋಗ್ಯತೆ ಗೊತ್ತಿದೆ ಅವರಿಗೆ. ನಮಗೆ ಆ ಥರ ಗೊತ್ತಿಲ್ಲ. ಅವ್ರು ಮಾರ್ಕ್ಸ್ ನೋಡಿ ಬುದ್ಧಿವಂತ ಅಂತ ಹೇಳ್ತೇವೆ ಹೊರತು ಫೇಲ್ ಆಗಿಬಿಡ್ಬೋದು. ಅವ್ರು ಗ್ಯಾರಂಟಿ ಇಲ್ಲ. ವಾಯುದೇವರಿಗೆ ಏನು ಗೊತ್ತಿದೆ? ಒಳ್ಳೆ ಸ್ವರೂಪ ಯೋಗ್ಯತೆ ಗೊತ್ತಿರೋದ್ರಿಂದ ನಾವು ಉದ್ಧಾರ ಮಾಡ್ತೇವೆ, ಅಶೂರ್ ಮಾಡ್ತಾರೆ. ಎಲ್ಲ ಇದೆ ಬಾ, ನಾನು ಕೊಡಿಸ್ತೀನಿ ಬಾ ಅಂತ ಕರ್ಕೊಂಡು ಹೋಗ್ತಾರಲ್ಲ ಹಾಗೆ. ಆದರೆ ಉಳಿದವರಿಗೆ ಆ ಶಕ್ತಿ ಇಲ್ಲ. ಆದ್ದರಿಂದ ಅವರ ಹೇಳೋಕ್ಕೆ ಒಳ್ಳೇದಾಗಲಿ ಅಂತ ಹೇಳ್ಬೋದೇ ಹೊರತು ಒಳ್ಳೇದು ಮಾಡೇ ಮಾಡ್ತೀನಿ ಅಂತ ಹೇಳೋದಕ್ಕಾಗೋದಿಲ್ಲ. ಕರೋತೀತಿ ಸ್ಮರೇನ್ ನಿತ್ಯಂ ನಾಣ್ಯಥಾತು ಕಥಂಚನ. ಅದು ದೇವಾಮಮಂತ ಹಿ ತಮೋ ಯಾತಿ ಅಸಂಶಯತೋ ಯತಃ. ನೋಡಿದ್ರೆ ಶಿಶುಪಾಲ ಭಾರಿ ದುಷ್ಟನಾಗಿ ಕಾಣಿಸ್ತಾನೆ, ಭಾರಿ ದುಷ್ಟನಾಗಿ. ಬಟ್ ಒಳಗೆ ಸುಜೀವಿ ಇದ್ದಾರೆ. ಅದು ನಮಗೆಲ್ಲ ಕಾಣಿಸುತ್ತೆ? ಅದು ಕಾಣಿಸೋದಿಲ್ಲ. ಅವ್ರಿಗೆ ಗೊತ್ತು. ಅದಕ್ಕೋಸ್ಕರನೇ ಗೊತ್ತಿದ್ದವ್ರು ಹೇಳೋ ಹಾಗೆ ಗೊತ್ತಿಲ್ಲದವ್ರು ಹೇಳೋಕ್ಕೆ ಬರೋದಿಲ್ಲ. ಅವ್ರು ಹೇಗೆ ಅಂತ ಯಾರ ಕೇಳ್ತಾರೆ? ಅವ್ರ ಹೆಸರು ಇವತ್ತು ನಾನು ಕೇಳ್ತಿರೋದು ನಂಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅವ್ರ ವಿಷಯ ಏನೂ ಗೊತ್ತಿಲ್ಲ, ಸುಮ್ಮನೆ ಅಲ್ಲಲ್ಲೇ ಮೀಟ್ ಆಗಿರೋದು. ಆದರೆ ವರ್ಲ್ಡ್ ತುಂಬ ಪರಿಚಯ ಇಲ್ಲ ಅಂತ ಹೇಳ್ತಾರೆ. ಯಾವುದೋ ವಿಷಯ ಕೇಳಿ ಇಷ್ಟಕ್ಕೆಲ್ಲ ಪರಿಚಯ ಇಲ್ಲ. ಸಣ್ಣ ಪುಟ್ಟ ವಿಚಾರಕ್ಕೆ ಹೇಳ್ಬೋದೇ ಹೊರತು ಅದೆಲ್ಲ ಗೊತ್ತಿಲ್ಲ ಅಂತ ಹೇಳ್ತಾರೆ. ವಾಯುದೇವರಿಗೆ ಪೂರ್ತಿ ಗೊತ್ತಿದೆ, ಪ್ರತಿಯೊಬ್ಬರ ಸ್ವರೂಪ ಗೊತ್ತಿರೋದ್ರಿಂದ ಅವ್ರು ಹೇಳಿದರೆ ಅದಕ್ಕೆ ಅರ್ಥ ಬೆಲೆ ಇದೆ. ಅದಕ್ಕೆ ಹೇಳಿದ ರಾಮದೇವರು ಇದು ಸ್ವೀಕಾರ ಮಾಡಬೇಕು ಅಂಥೇಳಿ ಹನುಮಂತ ದೇವರು ಹೇಳಿದರು. ಉಳಿದವರೆಲ್ಲ ಬೇಡ ಅಂತ, ವಿಭೀಷಣ ಎಲ್ಲರೂ ಬೇಡ ಅಂತ ಹೇಳಿದರು.
ಆ ರಾಮದೇವ್ರು ಏನು ಮಾಡಿದ್ರು, ಹನುಮಂತನ ಮಾತನ್ನು ಕೇಳ್ತೇನೆ ಅಂತ. ಯಾಕೆ ನೀವು ಗೊತ್ತಿಲ್ಲ, ಸುಮ್ಮನೆ ಯೋಚನೆ ಮಾತಾಡ್ತಿದ್ದೀರ ಅಷ್ಟೇ. ಹನುಮಂತ ನೋಡಿ ಮಾತಾಡ್ತಾನೆ, ಸ್ವರೂಪ ನೋಡಿ ಮಾತಾಡ್ತಾನೆ ಅಂತ ಒಳಗಿನ ಅರ್ಥ. ಹೊರಗಿನ ಅರ್ಥ, ವಿಭೀಷಣ ಲಂಕೆ ಹೋದ ಕಾಲಕ್ಕೆ ಲಂಕೆಯನ್ನೆಲ್ಲ ಸುತ್ತಿದಾಗ ವಿಭೀಷಣ ಮನೆಯಲ್ಲಿ ಏನಿತ್ತು, ಒಳ್ಳೆ ರಾಮಭಕ್ತಿ ವಾತಾವರಣ ಇತ್ತು. ನೋಡಿದಾನೆ ಹನುಮಂತ. ಇದು ಹೊರಗಿನ ದೃಷ್ಟಿಯಿಂದ, ಒಳಗೆ ಸ್ವರೂಪನೇ ನೋಡ್ತಾರೆ ಅವರು. ಇವರು ಅಲ್ಲಿಗೆ ಹೋಗಿ ಕೂಡ ಇದು ಆಟೇ ಇಲ್ಲ ಫಸ್ಟ್ ಆಫ್ ಆಲ್. ಇವರು ಬೇಡ ಅಂತ ಹೇಳಿದರೆ ಅವ್ರಿಗೆ ಏನು ಗೊತ್ತಿಲ್ಲದವರು ಸ್ವೀಕಾರಕ್ಕೆ ಅಯೋಗ್ಯ ಅಂದರೆ ಒಪ್ಪಕ್ಕಾಗೋದಿಲ್ಲ ಅಂತ ರಾಮದೇವ್ರು ಹೇಳಿದ್ರು, ಸೂಚನೆ ಮಾಡಿದ್ದು. ಸರ್ವಸ್ವರೂಪ ಇದು ರಾಮದೇವ್ರ ಹೆಸರು ಹೇಳಿದ್ದೇನೋ, ವಿಷ್ಣು ಸ್ವರೂಪ ಗೊತ್ತಿದೆ ಹನುಮಂತನಿಗೆ ಅಂತ. ಅಷ್ಟೇ ಅಲ್ಲ, ಎಲ್ಲರ ಸ್ವರೂಪ ಗೊತ್ತಿದೆ ಎಂಬುದು ಉಪಲಕ್ಷಣ. ಎಲ್ಲ ಸ್ವರೂಪ ಗೊತ್ತಿದೆ. ಅತ ಇಂದ್ರಂ ಪ್ರಜಾಪಾಖ್ಯಂ ವಿಷ್ಣು ಮೃತ್ಯುಂಚ ಸರ್ವದಾ ಶರಣಂ ಗತೋ ಅಹಮಿತಿ ಚ ಧ್ಯಾಯೇತ್ ಸರ್ವತ್ರ ಸರ್ವದಾ. ಅದಕ್ಕೆ ತಾತ ಇಂದ್ರಂ ಪ್ರಜಾಪಾಖ್ಯಂ ವಿಷ್ಣು ಮೃತ್ಯುಂಚ ಸರ್ವದಾ. ಇಲ್ಲಿ ಇಂದ್ರ ಅಂದರೆ ಪ್ರಜಾಪತಿ ವಾಯುದೇವರು, ವಿಷ್ಣು ಮೃತ್ಯು ಅಂದರೆ ವಿಷ್ಣು ಅಂತ ಅರ್ಥ. ಶರಣಂ ಗತೋಹಂ ಇತಿ ಚ ಧ್ಯಾಯನ್ ಸರ್ವತ್ರ ಸರ್ವದಾ. ಐಶ್ವರ್ಯಾದಿಂದ್ರನಾಮಾತು ವಾಯು ಸ್ವರಪತಿ ಸದಾ. ವಾಯುದೇವರಿಗೆ ಇಂದ್ರ ಅಂತ ಹೆಸರಿದೆ. ಇಂದ್ರ ಅಂತ ಹೆಸರಿದೆ ಅಷ್ಟೇ ಅಲ್ಲ, ಏನಾಗಿದ್ದಾರೆ ಅವರು, ಎಲ್ಲಿದ್ದರು, ರೋಚನ ನಾಮಕರಾಗಿ ಇಂದ್ರ ಪದವಿಯಲ್ಲಿದ್ದವರು. ಆದ್ದರಿಂದ ಇಂದ್ರ ಅಂತ ವಾಯುದೇವರು ಅಪ್ಲಿಕಬಲ್ ಆಗುತ್ತೆ. ತುಂಬ ಜನ ಇವತ್ತು ಅವ್ರಿಗೂ ಮಾಡ್ತಾರೆ. ವೇದಗಳಲ್ಲಿ ಇವತ್ತು ನಮಗೆ ಸಿಕ್ಕಿರೋ ವೇದ ಭಾಗದಲ್ಲಿ, ವಿಶೇಷ ಋಗ್ವೇದದಲ್ಲಿ ಇಂದ್ರ ಸೂಕ್ತಗಳು ಭಾರಿ ಜಾಸ್ತಿ ಇದೆ. ಸೊ ಅವ್ರು ಏನಂತಾರೆ, ಇಂದ್ರ ವೇದಿಕ್ ಗಾಡ್, ವಿಷ್ಣು ಪೌರಾಣಿಕ್ ಗಾಡ್ ಅಂತ ಶುರು ಮಾಡ್ತಾರೆ. ಪುರಾಣ ಕಾಲಕ್ಕೆ ವಿಷ್ಣು ಬಂದ, ವೇದ ಕಾಲಕ್ಕೆ ಇಂದ್ರದೇವರೇ ಭಾರಿ ಪ್ರಶಸ್ತ ಅಂತ. ಆದರೆ ಅವ್ರಿಗೆ ಗೊತ್ತಿಲ್ಲ ಇಂದ್ರ ಪದವಿಯಲ್ಲೂ ಇದ್ದಾರ ಯಜ್ಞನಾಮಕರಾಗಿಲ್ವೇನು, ಅರ್ಥಲೋ ಇಂದ್ರ. ಇನ್ನು ಇಂದ್ರ ಅಂದರೆ ಇದು ಪರಮೈಶ್ವರ್ಯಯುಕ್ತ, ಯಾವಾಗಲೂ ಪರಮೈಶ್ವರ್ಯಯುಕ್ತ ನಾರಾಯಣ. ಅದೆಲ್ಲ ಅವ್ರಿಗೆ ಅರ್ಥ ಆಗೋದಿಲ್ಲ. ಸುಮ್ಮನೆ ಡಿಕ್ಷನರಿ ಮೀನಿಂಗ್ ಹೇಳ್ತಾರೆ ಅಷ್ಟೇ ಅವರು. ಅದು ವೇದ ಭಾಷ್ಯ ಅಂತ ಕರೀತಾರೆ. ಡಿಕ್ಷನರಿ ಮೀನಿಂಗ್ ವೇದ ಭಾಷ್ಯ ಆಗುತ್ತಾ, ಗೊತ್ತಾಯ್ತಾ? ಮೆಡಿಕಲ್ ಬುಕ್ ಯಾರೋ ಟ್ರಾನ್ಸ್ಲೇಟ್ ಮಾಡಿದಾರೆ, ಮೆಡಿಕಲ್ ಬುಕ್ ಆಗುತ್ತಾ? ಯಾರು ಮಾಡ್ಬೇಕಾದ್ರೆ ಅವನ್ನೇ ಮಾಡಬೇಕು. ಉಳಿದವ್ರು ಮಾಡಿದರೆ ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಆಗುತ್ತೆ ಹೊರತು ಮೆಡಿಕಲ್ ಟ್ರಾನ್ಸ್ಲೇಷನ್ ಆಗೋದಿಲ್ಲ. ಹೌದು ಹೌದು, ಅದು ಗೊತ್ತಲ್ಲ. ಇಂದ್ರದೇವರ ಯಜ್ಞನಾಮಕರ ಈಶಾವಾಸ್ಯನೇ ಗೊತ್ತಲ್ಲ, ಇಂದ್ರನಾಮಕನಾಗಿದ್ದಾನೆ ಅಂತ. ಆತ ಇಂದ್ರಂ ಐಶ್ವರ್ಯಾದಿಂದ್ರನಾಮಾತು ವಾಯು ಸ್ವರಪತಿ ಸದಾ. ಊಷ್ಮಾಧಿಪಸ್ತು, ಸ್ವರಗಳಿಗೆ ಅಧಿಪತಿ ಆದವರು ವಾಯುದೇವರು. ಊಷ್ಮಾಕ್ಷರಗಳಿಗೆ ಭಗವಾನ್ ವಿಷ್ಣುರೇವ ಪ್ರಜಾಪತಿ. ಮೃತ್ಯುನಾಮಾತು ಸಂಹಾರಾತ್ ರುದ್ರ ಸ್ಪರ್ಶಾಧಿಪ ಸ್ಮೃತ. ಸ್ಪರ್ಶಾಕ್ಷರಗಳಿಗೆ ರುದ್ರದೇವರು, ರುದ್ರ ಹೆಸರು ಮುಖ್ಯ ಮತ್ತು ಪರಮಾತ್ಮನೇ. ಮಾನುಷಾಣಾಂತು ಶರಣಂ ಇತರೇಶಾಂತು ವಾಯುತಃ. ಅವರು ಮನುಷ್ಯರಿಗೆ ಶರಣಾಗಿದ್ದಾರೆ. ರುದ್ರದೇವರ ಗತಿ ಅಂತ ಹೇಳಿದರೆ ಒಂದು ಸ್ಟೇಜಲ್ಲಿ ಅಷ್ಟೇ. ರುದ್ರದೇವರ ಲಯಕರ್ತೃಗಳು. ಎಷ್ಟು ಲಯಕರ್ತೃಗಳು ಅವರು? ಬೃಂದರ್ ಲಯ ಮಾಡ್ತಾರಾ? ಇಲ್ಲ. ಸರಸ್ವತಿ ಲಯ ಮಾಡ್ತಾರಾ? ಇಲ್ಲ. ಯಾರು ಲಯ ಮಾಡ್ತಾರೆ? ತಮ್ಮನ್ನು ಲಯ ಮಾಡ್ಕೋತಾರ? ಅದೂ ಇಲ್ಲ. ತಮ್ಮನ್ನು ಮಾಡ್ಕೋಗೋದಿಲ್ಲ. ಯಾಕೆ? ಯಾವ ಶಕ್ತಿ ಇಲ್ಲ. ಯಾರನ್ನು ಮಾಡ್ತಾರೆ? ಅದಕ್ಕೆ ದ್ವಾದಶೋತ ಅರ್ಥ ಆಗುತ್ತೆ. ಶಕ್ರೋಗ್ರ ದೀತಿಥಿ ಹಿಮಾಕರ ಸೂರ್ಯ ಸೋನು ಪೂರ್ವಮ್ನಿ ಹತ್ಯ ನಿಖಿಲಂ ಯದಪಾಂಗಲಿ. ಯಾರು ಶಕ್ರ? ಇಂದ್ರಾದಿ ದೇವತೆಗಳು ಲಯ ಮಾಡ್ತಾರೆ ಹೊರತು ಮೇಲವರು ಲಯ ಮಾಡಕ್ಕೆ ಬರೋದಿಲ್ಲ ಅವರಿಗೆ. ಗೊತ್ತಾಯ್ತಾ? ಮೇಲವರು ಲಯ ಮಾಡ್ಬೇಕಾದ್ರೆ ಅವ್ರ ಮೇಲವರೇ ಆಗಬೇಕು, ತಮಗಿಲ್ಲ ಅದು. ಅಲ್ಲಿ ವಿಷ್ಣು ಲಯಕರ್ತ ಅಂದರೆ ಏನರ್ಥ? ಎಲ್ಲರನ್ನು ಸೇರಿ ಬ್ರಹ್ಮೇಶ ಚಕ್ರೋತ್ಕರ. ಇಲ್ಲಿ ಚಕ್ರೋಗ್ರ ದೀತಿಥಿ ಇಲ್ಲಿದ್ದರೆ ಬ್ರಹ್ಮೇಶ ಚಕ್ರೋತ್ಕರ. ಎಷ್ಟು ಲಯ ಮಾಡ್ತಾರೆ? ಒಬ್ಬ ಅಟೆಂಡರ್ನ ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕೆ ಪ್ರೈಮ್ ಮಿನಿಸ್ಟ್ರು ಬೇಕಿಲ್ಲ, ಚೀಫ್ ಮಿನಿಸ್ಟ್ರು ಬೇಕಿಲ್ಲ. ಯಾರು ಸಾಕು? ಈಗ ರಾಜ್ಯಪಾಲರು ಬದಲಾಯಿಸ್ಬೇಕಾದ್ರೆ ಇವೆಲ್ಲ ಬದಲಾಯಿಸೋಕೆ ಬರೋದಿಲ್ಲ. ರಾಜ್ಯಪಾಲರನ್ನ ಬದಲಾಯಿಸ್ಬೇಕಾದ್ರೆ ಅದು ಬೇರೆ ಮೆಥಡ್. ಇವು ನಾಳೆಯಿಂದ ಬರಬೇಡ, ಮನೆ ಕೆಲಸ ಟರ್ಮಿನೇಟ್ ಮಾಡೋಕ್ಕೆ ಇದು ಮಾಡಬೇಕಾ? ನಾಳೆಯಿಂದ ಕೆಲಸಕ್ಕೆ ಬರಬೇಡ, ಮುಗಿದೋಲ್ಲ ಅಷ್ಟು ಮಾಡ್ತಾರಲ್ಲ. ಆದರೆ ಆ ರೀತಿ ಮಾಡೋಕ್ಕೆ ಬರೋದಿಲ್ಲ, ಎಲ್ಲರಿಗೂ ಸಾಧ್ಯ ಇಲ್ಲ. ಅದು ಮೃತ್ಯು ಶಬ್ದಕ್ಕೆ ಅಲ್ಟಿಮೇಟ್ ಅರ್ಥ ಆದರೆ ನಾರಾಯಣ. ಯಾಕೆ ನರಸಿಂಹದೇವರು ಏನಂತ ಹೆಸರಿದೆ? ಮೃತ್ಯುಂ ನಮಾಮ್ಯ. ಮೃತ್ಯುವಿಗೆ ಮೃತ್ಯು ಅದು ರುದ್ರದೇವರಿಗೂ ಮೃತ್ಯು ಕೊಡೋದು. ಆದ್ದರಿಂದ ಅದು ಉಂಟು. ಎಲ್ಲ ಕ್ಲಾರಿಟಿ ಕೊಡ್ತಾ ಹೋಗ್ತಾರೆ. ವಾಯುತಃ ವಾಯೋಸ್ತು ಬಲದಾನಾದ್ಯಂ ಮೋಕ್ಷದಾನಾದಿಕಂ ಹರೇಹೆ. ಬಲಾದಿಗಳ ಮೋಕ್ಷಕ್ಕೆ ಅಗತ್ಯವಾದಂಥ ಜ್ಞಾನಬಲ ಇತ್ಯಾದಿ ಕೊಡೋದು ವಾಯುದೇವರಾದರೆ, ಮೋಕ್ಷನೇ ಕೊಡೋದು ಪರಮಾತ್ಮ. ತೀರ್ಥಕ್ಕೆಲ್ಲ ವ್ಯವಸ್ಥೆ ಎಲ್ಲ ಮಾಡಿ ಹೋಗಿಬಿಡ್ಬೋದು. ತೀರ್ಥ ಸ್ವಾಮಿಗಳೇ ಕೊಡಬೇಕಲ್ಲ, ಆ ಥರ ಎಲ್ಲ ಇಡ್ಬೋದು, ಮಂತ್ರ ಎಲ್ಲ ತಟ್ಟೆ ಇಡ್ಬೋದು, ಎಲ್ಲ ಮಾಡ್ಬೋದು. ಆದರೆ ಕೊಡ್ಬೇಕು. ಅಲ್ಲಿಂದ ತೊಗೊಂಡೋಗಾಗಿಲ್ಲ ಯಾರು ಕೂಡ. ಅವನು ಕೊಡೋಗಿಲ್ಲ, ಬೇರೆಯವ್ರು ತೊಗೊಂಡೋಗಾಗಿಲ್ಲ. ಅವ್ರು ಬಂದಾಗ ಕೊಡ್ಬೇಕು. ಹಾಗೆ ಹೋಗ್ಬೇಕಾ ಹೊರತು ತಾವೇ ತೊಗೊಂಡು ಹೋಗ್ಬಾರ್ದು. ಇನ್ನೂ ಪದ್ಧತಿ ಬಂದಿಲ್ಲ. ಬಂದಿದ್ರೆ ಮುಗೀತು. ಏನ ಬಲದಾನಾದಿಗಳನ್ನು
ಬಲದಾನ ಮೊದಲಾದ ಕೆಲಸಗಳನ್ನು ವಾಯುದೇವರು ಮಾಡ್ತಾರೆ. ಮೋಕ್ಷ ಕೊಡೋ ಕೆಲಸ ಪರಮಾತ್ಮ ಮಾಡ್ತಾನೆ. ಏನೋ ಹಾಂ ಯಾವ್ದು ಇದೇನು ಮಾಡ್ತೇವೆ? ಹೌದು 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 ಹೌದು. ಅಲ್ಲಿ ಆಕಾರ ಹೇಳ್ತಾ ಇಲ್ಲ ಅವ್ರಿಗೆ, ಆಕಾರ ಪ್ರಶ್ನೆ ಬಂದಿಲ್ಲ. ಇಲ್ಲಿ ಬಂದಿರೋ ಆಕಾರ ಅಂತ ಹೇಳಿದರೆ ಅಹ ಅಷ್ಟೇ ಇದೆ. ಅಹ ಅಷ್ಟಕ್ಕೆ ಬೇರೆ ಅರ್ಥ ಇಲ್ಲೇ ಇಲ್ಲ, ದೇವರು ಅಂತಾನೆ ಅರ್ಥ ಆಗ್ಬೇಕು. ಉಳಿದವ್ರಿಗೆ ಬೇರೆ ಅರ್ಥ ಅಂತ ಬೇರೆಯವ್ರು ಮಾಡ್ಬೋದು, ಸ್ವಲ್ಪ ಆದ್ರೂ. ಹೂ ಅಂದರೆ ರುದ್ರದೇವ್ರ ಅರ್ಥ ಮಾಡ್ಲಿಕ್ಕೆ ಬರುತ್ತೆ, ಆ ಅಂದರೆ ಮಾಡೋ ಹಾಗಿಲ್ಲ. ಯುನಿಕ್ ಲೆಟರ್ ಒಂದು ಲೆಟರ್. ಹಾಂ ಇಲ್ಲ, ಮೊದಲು ನಾವು ಮಾಡಬೇಕಾದ್ರೆ ಥ್ರೂ ವಾಯುದೇವರೇ ಹೋಗ್ಬೇಕು, ಬೇರೆ ದಾರಿನೇ ಇಲ್ಲ, ಡೈರೆಕ್ಟ್ ಮಾಡೋಂಗೇ ಇಲ್ಲ. ಅವ್ರು ಮಾತ್ರ ಏನು ಮಾಡ್ತಾರೆ? ಅದೇ ಹೇಳಿದೆ, ಡೈರೆಕ್ಟ್ ಮಾಡೋ ಶಕ್ತಿ ಅವರು ಮಾತ್ರ ಇದೆ. ಕೊಡ್ತೇನೆ, ನೋಡ್ತೇನೆ, ಹೇಳ್ತೇನೆ, ಅರ್ಪಿಸ್ತೇನೆ, ಪ್ರತಿಯೊಂದು ಕೆಲಸನೂ ಏನು ಹೇಳ್ಬೋದು ಅವರು? ಅವ್ರ ಕೈಲಿ ನಾನೇ ಕೊಡ್ತೇನೆ. ಹಾಂ, ಚಿಂತನೆ ಹಾಗೇನೆ. ಈಗ ಹಾಂ, ಚಿಂತನೆ ಮಾಡಬೇಕಾದ್ರೂ ಕೂಡ ಅದು ಮುಖ್ಯಾಭಿಪ್ರಾಯ, ಆ ರೂಪಗಳು ಹಾಗೆ ಅಕಾರ ಶಬ್ದ ವಾಚ್ಯರಾದ ಹಾಗಿದ್ದಾರೆ, ಅದು ಚಿಂತನೆ ಮಾಡಬೇಕು. ಆದರೆ ಮುಖ್ಯ ಚಿಂತನೆ ಏನಂತ ಮಾಡಬೇಕು? ವಾಯುದೇವರು ಆ ರೀತಿಯಲ್ಲಿ ಮಾಡ್ತಾರೆ. ಏನಂತ ಬಂದಿದೆ? ಎಲ್ಲಿದೆ ಓದಿ, ಎಲ್ಲಿದೆ ಓದಿ, ಇಲ್ಲಿ ಓದಿ, ವಾಕ್ಯ ಓದಿ, ಎಲ್ಲಿದೆ? ಎಲ್ಲಿದೆ ಓದಿ. ಎಲ್ಲಿ ಕನ್ಫ್ಯೂಷನ್ ಬಂದಿದ್ದೆ? ಎಲ್ಲಿ? ಏನಿದೆ? ಬನ್ನಿ, ಅಕಾರ ಉಕಾರ ಸ್ವರಗಳು, ಅವೆಲ್ಲ ಸ್ವರಗಳು ಬನ್ನಿ. ಇಲ್ಲಿ ಹೇಳ್ತಾವೆ ಸ್ವರಾಧಿಪ ವಾಯುದೇವರು. ಹಾಂ ಹೌದು, ಸ್ವರಾಧಿಪ ವಾಯುದೇವರು ಅಂತ ಹೇಳಿದರು. ಆ್ಯಕ್ಚುಲಿ ಸ್ವರ ಅಧಿಪ ಅಂತ ಎಲ್ಲೆಲ್ಲಿ ಹೇಳ್ತಾರೋ ಅದಕ್ಕೆ ಅಭಿಮಾನಿ ಅಂತ ಅರ್ಥ ಮಾಡಬೇಕು. ವಾಯುದೇವರು ಎಲ್ಲೇ ಹೇಳಿದ್ರು ಕೂಡ ಅಭಿಮಾನಿ, ದೇವರು ಹೇಳಿದ ನಿಯಾಮಕ ಅರ್ಥ. ಚಿಂತನೆ ಹಾಗೆ ಅಲ್ಲ, ದೇವ್ರದ್ದೇ ಚಿಂತನೆ. ಆದರೆ ಆ ಚಿಂತನೆ ಮಾಡಿಸೋರು ವಾಯುದೇವರು ಅಂತ ಮಾಡಬೇಕು. ಎರಡೆರಡು ಅಷ್ಟೇ, ಬೇರೆ ಇಲ್ಲೇ ಇಲ್ಲ, ದೇವರೇ ಆಗಬೇಕು. ಮುಖ್ಯವಾದ ಚಿಂತನೆ ದೇವರೇ. ಇವತ್ತು ಓಂಕಾರಕ್ಕೆ ವಾಯುದೇವರು ಅಲ್ಲ, ಇದು ಪ್ರತಿಭೆ ಅಂದರೆ ಅದೇ ಅರ್ಥ, ಅಭಿಮಾನಿಗಳು ಅಂತ ಅರ್ಥ. ಪ್ರತಿಭೆ ಶಬ್ದಕ್ಕೆ ಅರ್ಥ. ಇವತ್ತು ನಾವು ಯಾವುದು ಒಂದು ಮಾತೃದೇವೋ ಭವ, ತಾಯಿ ಪ್ರತೀಕ, ಪ್ರತೀಕ ಅಷ್ಟೇ. ಅದು ಒಳಗೆ ದೇವರಿದ್ದಾರೆ. ಪ್ರತೀಕ ಅಂದರೆ ಅಧಿಷ್ಠಾನ, ಪ್ರತಿಷ್ಠಾನದ ಅರ್ಥ. ಆದ್ದರಿಂದ ವಾಯುದೇವರಿಗೆ ಏನೇ ಹಿರಿಮೆ ಹೇಳಿದರೂ ಕೂಡ ಅಭಿಮಾನಿ ದೇವತೆ ಎಂಡ್ ಮಾಡಬೇಕು. ಮಹಾಲಕ್ಷ್ಮಿಗೂ ಅಷ್ಟೇ ಅಭಿಮಾನಿತೆ ಎಂಡ್ ಮಾಡಬೇಕು. ಓನರ್ಶಿಪ್ ಬಂದಾಗ ದೇವರಷ್ಟೇ. ಆದ್ದರಿಂದ ಮುಖ್ಯವಾದ ತೊಗೊಂಡ ಒಳಗೆ ನಿಂತು ಮಾಡಿಸೋ ದೇವರೇ ಅದು ಕೂಡ. ಇಲ್ಲಿ ಯಾವುದಕ್ಕೆ ಪ್ರಶ್ನೆ ಬಂತು ಅಂದರೆ ಸ್ವರಾಧಿಪ ವಾಯುದೇವರು ಅಂತೇಳಿ. ಆ ಈಗಳ ಸ್ವರಗಳು ಅಧಿಪರು ಶಬ್ದಕ್ಕೆ ಅಭಿಮಾನಿಗಳು ಅಂತ ಅರ್ಥನೇ ಹೊರತು ಏನು ಮಾಡಬಾರ್ದು, ಇದು ಬನ್ನಿ ಪ್ರತಿಪಾದ್ಯರು ಅಂತ ಮಾಡಬಾರ್ದು, ಮುಖ್ಯ ಅರ್ಥದಲ್ಲಿ ಮಾಡಲೇಬಾರ್ದು ದೇವರಿಗೆ. ಅದಕ್ಕನ್ವಯ ಇಲ್ಲೆಲ್ಲ ಅರ್ಥ ಬರಲಿಕ್ಕೆ ಏನು ಕಾರಣ ಅಂದರೆ ಪದಗಳೆಲ್ಲ ಉಪನಿಷತ್ ಪದಗಳೆಲ್ಲ ಬೇರೆ ಬೇರೆ ಇವೆ. ಇಂದ್ರ, ಪ್ರಜಾಪತಿ, ಮೃತ್ಯು ಎಲ್ಲ ಪದ ಬಂದುಬಿಟ್ಟಿದೆ. ದೇವರ ಹೆಸರೇ ಬಂದಿಲ್ಲ, ಯಾರ ಹೆಸರು ಕೂಡ. ಅದಕ್ಕೆ ಆಚಾರ್ಯ ಹೇಳ್ತಾರೆ ಉಪನಿಷತ್. ಅದು ಉಪನಿಷತ್ ಅಂದ್ರೇನು? ತುಂಬ ಸೀಕ್ರೆಟ್ ಆದ್ದರಿಂದ ಕೆಲವು ಪದಗಳನ್ನು ನಮಗೆ ಉಳಿದ ಮಿಸ್ಲೀಡ್ ಆಗೇ ಹೇಳ್ತಾರೆ. ಗೊತ್ತಾಯ್ತಾ? ಈ ಅರ್ಥ ತಿಳ್ಕೊಬೇಕು ಅಂತೇಳಿ. ಈ ಅರ್ಥ ನೀವು ಹೇಳಿದ್ರೆ ನಾವೇ ತಿಳ್ಕೊಬೇಕಂದ್ರೆ ಕೊಟೇಶನ್, ಅದು ತಾವು ಹೇಳಿದ ಅರ್ಥ ಅಲ್ಲ. ಆಚಾರ್ಯರು ಕೊಟೇಶನ್ ಕೊಟ್ಬಿಟ್ಟಿದ್ದಾರೆ, ಆದ್ದರಿಂದ ಮುಗಿದೋಯ್ತು. ವಾಯುವಸ್ತು ಬಲದಾನಾದ್ಯಂ ಅಂದರೆ ವಾಯುದೇವರು ಕೊಡ್ತಾರೆ ಅಂದರೆ ಇಷ್ಟೇ ಅರ್ಥ ಮಾಡಬೇಕು, ಜಾಸ್ತಿ ಮಾಡಬಾರ್ದು. ದೇವರು ಕೊಡ್ತಾರೆ ಅರ್ಥ ಭಾರಿ ಬೇರೆ ಮಾಡಬೇಕು. ಒಬ್ಬರು ಕೊಡ್ತಾರೆ ಶಬ್ದಕ್ಕೆ ಯಾರು ಅನ್ನೋದು ನೋಡ್ಕೊಂಡು ಹೇಳಬೇಕಷ್ಟೆ. ಮುಂದೆ ಆತ ಇಂದ್ರಿಯ ದದಾನೀತಿ ಸ್ಮೃತಿ ಪ್ರಾಣಸ್ಯ ಯುಜ್ಯತೆ. ನಿರ್ಭರ ಕೊಡ್ತೇನೆ ಅಂತ ಪ್ರಾಣದವರೇ ಇಂದ್ರೇ ದದಾಮಿ. ಅರ್ಥ ಏನಪ್ಪ ಪದಕ್ಕೆ ಅಂತ ಕೇಳಿದರೆ, ನಾನು ಇಂದ್ರನಲ್ಲಿ ಒಪ್ಪಿಸ್ಬಿಡ್ತೇನೆ ಅಂತ ಅರ್ಥ. ಹೇಳ್ತಿರೋದು ವಾಯುದೇವರು, ನೆನ್ಪಿಟ್ಕೊಳ್ಳಿ. ಹೇಳ್ತಿರೋದು ವಾಯುದೇವರು, ನಾನು ಇಂದ್ರನ ಹತ್ರ ಒಪ್ಪಿಸ್ತೇನೆ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಇಂದ್ರ ದೊಡ್ಡವರು, ವಾಯುದೇವರು ದೊಡ್ಡವರು ಅಂದ್ಮೇಲೆ ಈ ಆದ್ದರಿಂದ ಯಾರು ಇಂದ್ರ, ಈ ಇಂದ್ರ ಅಲ್ಲ, ಆ ಇಂದ್ರ ಅಂತ ಅರ್ಥ. ವಿಷ್ಣು ಇಂದ್ರ ಅಂತ ಅರ್ಥ. ಇಲ್ಲವ್ರು ಏನಾಗ್ತಿತ್ತು, ಈ ಇಂದ್ರ ವಾಯುದೇವರು ಅವ್ರ್ಯಾಕೆ ಕೊಡ್ತಾರೆ, ಮೇಲಕ್ಕೆ ಹೋಗ್ಬೇಕು, ಕೆಳಗೆ ಬರುತ್ತೆ ಅದು ಅಲ್ಲ ಅಂತ ಅರ್ಥ. ಇದೆಲ್ಲ ಅಷ್ಟು ಉಪನಿಷತ್ ತುಂಬ ಅಬ್ಸ್ಟ್ರಾಕ್ಟ್, ಅವು ತುಂಬ ಅಬ್ಸ್ಟ್ರಾಕ್ಟ್ ಆಗಿರುತ್ತೆ. ಸರಿಯಾಗಿ ಅರ್ಥ ಮಾಡೋ ಕ್ರಮಕ್ಕೆ ಒಂದು ಹೇಳ್ಬಿಟ್ಟಿದ್ದಾರೆ.
ಇತಿಹಾಸ ಪುರಾಣವನ್ನು ಓದದೆ ಕೈ ಹಾಕ್ಲಕ್ಕೆ ಹೋಗಬೇಡಿ, ಇಲ್ಲಿವರೆ ಅಪಾರ್ಥ ಆಗುತ್ತೆ ವೇದಗಳಲ್ಲಿ ಹೇಳ್ತಾ. ಇವರು ಇತಿಹಾಸ ಪುರಾಣ ಉಪಯೋಗ ಯಾರೂ ಮಾಡ್ಕೊಳ್ಳಿಲ್ಲ, ಗೊತ್ತಾಯ್ತಾ? ಅದರಿಂದಾಗಿ ಅವ್ರು ವೇದ ಭಾಷೆ ಎಲ್ಲ ಅಪರೆಂಟ್ ಮೀನಿಂಗ್ ಆಯ್ತೆ ಹೊರತು ಏನಾಗಲಿಲ್ಲ. ಅವರು ಎಷ್ಟೋ ಕಡೆ ಏನು ಬರೀತಾರೆ ಗೊತ್ತಾ, ವೇದ ಭಾಷೆ ಬರೀ ಇತ್ತೀಚಿನವರೆಲ್ಲ ಇಲ್ಲಿ ಪದ ವ್ಯರ್ಥ ಅಂದ್ಬಿಡ್ತಾರೆ. ವೇದ ವ್ಯರ್ಥ ಅಂದ್ರೆ ಅರ್ಥ ಏನದಕ್ಕೀಗ? ಪದ ವ್ಯರ್ಥ ಆದರೆ ವೇದಗಳಿಗೆ ನಿತ್ಯ ಪದಾರ್ಥ ವ್ಯರ್ಥ ಆಗಿಬಿಡುತ್ತೆ. ಸ್ವರನೂ ವ್ಯರ್ಥ ಅಲ್ಲ ಅಂದಮೇಲೆ ಪದ ಅರ್ಥ ಆಗುತ್ತೆ. ಅಂಬಡಿ ಸೂಕ್ತಕ್ಕೆ ಅರ್ಥ ಬರೀಬೇಕಾದ್ರೆ ಅವ್ರು ಬರೀತಾರೆ ಈ ಪದ ವ್ಯರ್ಥ ಇಲ್ಲಿ. ಒಂದು ವೇದ ಯಾಕೆ ಹೇಳುತ್ತೆ ವ್ಯರ್ಥ? ಇದು ಮೋಸ ಮಾಡೋದೇ ಮಾಡ್ಬೋದು. ಹೇಗೆ ಗೊತ್ತಾ, ಸರ ಒಯ್ದ ಸಾಲಿಗೆ ಕೊಟ್ಟ, ಬಂಗಾರ ನೋಡು ಅಂತ, ಅದು ಹುಕ್ಕೆಲ್ಲ ತೆಗೆದುಹಾಕಿಬಿಟ್ಟ ಅವನು, ಹುಕ್ಕುಗಳೆಲ್ಲ. ಇದು ಹುಕ್ತಾನೆ ಇದು, ಇವ್ರು ಹೌದಾ ಕೈ ಮುಕ್ಕೊಂಡು ಕೂತ ಗೊತ್ತಿಲ್ಲ ಅವನಿಗೆ ಹುಕ್ಕಂತ. ಬಟ್ ಹುಕ್ಕು ಯಾವುದ್ರದ್ದು? ಬಂಗಾರದ್ದು. ಹುಕ್ಕಿಗೆ ಎಷ್ಟು ವ್ಯಾಲ್ಯೂ ಇದೆ ಈಗ? ಎಷ್ಟೋ ಸರ್ತೆ ಬಡಿಗಿಡಿದು ಜಾಸ್ತಿ ಅದಕ್ಕೆ ವ್ಯಾಲ್ಯೂ ಇದೆ, ಗೊತ್ತಾಯ್ತಾ? ಅವ್ನು ಹುಕ್ಕು ತೆಗೆದುಹಾಕಿದ, ಇದು ಮಧ್ಯದ ರಿಂಗು ತೆಗೆದುಹಾಕಿದ, ಕೊನೆಗೆ ಉಳಿದಿದೆ ಇವರಿಗೆ ಆತ. ಆ ರೀತಿ ವೇದ ಅರ್ಥ ಮಾಡಿದ್ರೆ ಆಗುತ್ತೆ. ಅಕ್ಕಸಾಲಿಗೆ ಚಿನ್ನ ನೋಡೋ ರೀತಿ ಬೇರೆ, ನಾವು ಚಿನ್ನ ನೋಡೋ ರೀತಿ ಬೇರೆ. ಅದಕ್ಕೆ ಆ ತಿಳಿದವರು ಸುವರ್ಣ ನೋಡೋ ರೀತಿ ಬೇರೆ, ನಾವು ನೋಡೋ ರೀತಿ ಬೇರೆ. ಅದಕ್ಕೆ ಆಚಾರ್ಯ ಭಾಷ್ಯ ಬರಿಬೇಕು, ಅದಕ್ಕೆ ಬರೋದು. ಅದು ಹೇಗೆ ಉಳಿದವ್ರು ಹಾಗೆ ನೋಡಿದ್ರು, ಅದಕ್ಕೆ ಹಾಗೆ ನೋಡಬಾರ್ದು. ಹೀಗೆ ನೋಡಿ, ಎಲ್ಲಿ ವಾಯು, ಎಲ್ಲಿ ಇಂದ್ರ, ಎಲ್ಲಿ ಮೃತ್ಯು ಒಂದಕ್ಕೂ ಸಂಬಂಧನೇ ಇಲ್ಲ. ಒಳಗಿನ ಅರ್ಥ ಹೀಗೆ ತಿಳ್ಕೊಳ್ಳಿ ಅಂತ ಬಿಡಿಸಿದ್ರು. ಅತ ಇಂದ್ರೇ ತದಾನೀತಿ ಸ್ಮೃತಿ ಪ್ರಾಣಸ್ಯ ಯುಜ್ಯತೆ. ದೇರ್ಫೋ ಇಂದ್ರನಿಗೆ ಕೊಡ್ತೇನೆ ಅನ್ನೋ ಮಾತು ವಾಯುದೇವರಿಗೆ ಅನ್ವಯ ಆಗತ್ತೆ. ಈ ಅರ್ಥ ಇದೆಲ್ಲ ಎಲ್ಲಿ ರೀತಿ ಸಾಮಸಂಹಿತಾಯ. ಸಾಮಸಂಹಿತ ಅಂದರೆ ವೇದಗಳಿಗೆ ಮೊದಲೇ ಬಂದಂತಹ ವ್ಯಾಖ್ಯಾನಗಳು, ವೇದವ್ಯಾಸರು ಬರೆದ ವ್ಯಾಖ್ಯಾನಗಳು, ಅದನ್ನು ಕೋಟ್ ಮಾಡ್ತಾರೆ. ಸರ್ವೋಪದ್ರವಕರ್ತॄಣಾಂ ಅಸುರಾಣಾಂ ಕುಬುದ್ಧಿನಾಂ ಉಪಾಲಂಭೆ ಕೃತೆ ಯುಕ್ತಂ ವಿಷ್ಣುಸ್ವಾಂ ಪ್ರತಿಪಕ್ಷತಿ. ಆದರೆ ಅಯೋಗ್ಯರನ್ನು ಯಾರಾದರೂ ಬೈದರೆ, ಯಾರೋ ಹೇಳ್ತವ್ನು ಬೈದು ಬಿಟ್ರು ಅಂದರೆ ನಿಮ್ಗೆ ಹಾಗೆ ಆಗಬೇಕು ಅಂತ ಹೇಳಬೇಕು. ಒಬ್ಬ ಟೆರರಿಸ್ಟಿಗೆ ಶಿಕ್ಷೆ ಕೊಟ್ಟರೆ ಏನು ಹೇಳಬೇಕು? ಹಣೆ ಬರ ಅನುಭವಿಸು ಅಂತ ಹೇಳಬೇಕು, ಅವ್ರದ್ದು ಬಿಡಿಸ್ಕೊಂಬರ್ತೇನೆ ಅಂತ ಹೇಳಬಾರ್ದು, ತಪ್ಪಾಗುತ್ತದೆ. ಅದೇ ರೀತಿ ಸರ್ವೋಪದ್ರವ ಮಾಡ್ತಕ್ಕಂಥವ್ರು ಒಂದೊಂದು ಉಪದ್ರವ ಮಾಡಿದಾಗಲೇ ಟೆರರಿಸ್ಟ್ ಆಗ್ತಾರೆ. ಎಲ್ಲ ರೀತಿ ಉಪಕಾರ ಒಂದು ಕೆಟ್ಟದ್ದು ಮಾಡೋರು ಭಾಳ ಕುಬುದ್ಧಿಗಳು. ಅವ್ರನ್ನ ಯಾರು ಬೈದರೆ ಸರಿಯಾದ್ದು ಅಂತ ಹೇಳಬೇಕೆ ಹೊರತು ಏನು ಹೇಳ್ಕೊಡೋದು, ಅವ್ರು ಸಪೋರ್ಟ್ ಮಾಡ್ಲಿಕ್ಕೆ ಹೋಗಬಾರ್ದು. ಯಾಕೆ ರುದ್ರಸ್ವಾಂ ದಕ್ಷತಿ ಇತ್ಯಾದಿ ಅನ್ಯಥಾತು ಕಥಂಚನ. ರುದ್ರ ಕೆಟ್ಟದ್ದು ಮಾಡ್ತಾರೆ, ವಿಷ್ಣು ಕೆಟ್ಟದ್ದು ಮಾಡ್ತಾರೆ ಅಂತ ಬೈದರೆ ಸರಿ, ನೀವು ಜಡ್ಮೆಂಟ್ ಕೊಡ್ತಾರೆ ಅಗೇನೆಸ್ಟ್ ಹೋಗಯ್ಯ ಅಂತ ಹೇಳಿದರೆ ಆಗೋ ಹಾಗೆ. ಆದರೆ ಮೃತ್ಯೋಹೋ ಸಕಾಶಾತ್ ಆತ್ಮಾನಂ ಪರಿಹರಾಣೀತಿ. ಆದರೆ ಒಳ್ಳೆಯವರು ಬಂದ ಕಾಲಕ್ಕೆ ಮಾತ್ರ ಇಲ್ಲ ಪ್ರಾರ್ಥನೆ ಮಾಡೋ ಉಪಯೋಗ. ಅದಕ್ಕೆ ಯಾರ್ಯಾರೋ ಬಂದು ಏನೋ ಕೇಳಿಬಿಟ್ರೆ ಯಾವುದೋ ಪರಿಹಾರ ಅಂತೇಳಿ ಎಲ್ಲ ಮಂತ್ರಗಳು ಹೇಳ್ಕೊಡ್ಬಾರ್ದು. ಯಾತಕ್ಕೆ? ಅವನು ದುಷ್ಟ, ಅವನು ಸರ್ಕಾರಿ ಫೈಲ್ ಅವ್ರ ಕೆಲವರು ಕೊಟ್ಟಾಗತ್ತೆ ಅಷ್ಟೇ, ಕೊಡಬಾರ್ದು. ಯಾವನು ಒಳ್ಳೆಯವರಂತ ನಮಗೆ ಗೊತ್ತಿದೆ, ಪಾಪ ಆಪತ್ತು ಬಂದಿದೆ, ಪರಿಹಾರ ಇಷ್ಟಪಡ್ತಾನೆ, ಅಂಥವ್ರು ಏನು ಹೇಳ್ಬೋದು? ಪರಿಹಾರ ಹೇಳ್ಬೋದು. ಕೋರ್ಟನ್ನೇ ಒಪ್ಪೋದಿಲ್ಲ ಅನ್ನೋನಿಗೆ ಸಲಹೆ ಕೊಡೋದೇನು ಬಂತು? ಬರೋದಿಲ್ಲ. ಬ್ರಹ್ಮ ಪ್ರಜಾಪತಿಶ್ಚೇತಿ ವಿಷ್ಣುರನ್ಯಂ ಪ್ರಭವತಿ. ಇಲ್ಲಿ ಬ್ರಹ್ಮ ಪ್ರಜಾಪತಿ ಎಲ್ಲ ಪದಗಳು ಕೂಡ ವಿಷ್ಣುವಿಗೆ ಅನ್ವಯ, ಉಳಿದವರಿಗಲ್ಲ. ಇಲ್ಲಿ ಬೇರೆ ಕಡೆಯಲ್ಲ, ಇಲ್ಲಿ ಸರ್ವಶಬ್ದವಾಚ್ಯತ್ವ ಇದ್ದೇ ಇದೆ ದೇವರಿಗೆ. ಈ ಪ್ರಸಂಗ ಹೀಗೆ ಮಾಡಬೇಕು. ಭೀಮಸೇನ ದುರ್ಯೋಧನ ಕೊಂದ ಅಂತ ಹೇಳಿದಾಗ ಭೀಮ ಅಂದರೆ ಕೃಷ್ಣ ಅಂತ ಅರ್ಥ ಮಾಡಿಬಿಟ್ರೆ ಏನಾಗುತ್ತೆ? ಪೂರ್ತಿ ಕಂಸನನ್ನು ಭೀಮ ಕೊಂದ, ಕೊಲ್ಲೋ ಶಕ್ತಿ ಇದೆ, ಅದು ನಿಜನೇ, ಆದರೆ ಕೊಂದಿಲ್ಲ. ಅವರೇ ಹೇಳ್ತಾರೆ ರಾವಣನ ನಾನೇ ಕೊಂದು ಬಿಡ್ತಾ ಇದ್ದೆ, ಆದರೆ ರಾಮದೇವ್ರ ಸಂಕಲ್ಪ ನಾನು ಕೊಲ್ಲಬೇಕು ಅಂತ ಕೊಡೋದಿಲ್ಲ. ನಿಧಾರ್ಯ ರಾವಣ ನಿಧಾರ ಸ ರಾಘವಾಯ ನಾಣ್ಯತ. ಸುಂದರಕಾಂಡದಲ್ಲಿ ಬಂದಿದೆ, ಶಕ್ತಿ ಇದೆ, ಆದರೆ ಮಾಡೋದಿಲ್ಲ. ಕೆಲವಕ್ಕೆ ದೇವರೇ ಮಾಡಬೇಕು, ಸೃಷ್ಟಿಯಾಗಿ ಅವರೇ ಮಾಡಬೇಕು, ನಮ್ಮ ಸೃಷ್ಟಿಲ್ಲ. ಆ ಅರ್ಥದಲ್ಲಿ ಒಪ್ಕೋಬೇಕು. ತಥೇಂದ್ರ ನಾಮ ವಾಯು, ಇಂದ್ರ ಅಂದರೆ ವಾಯುದೇವರು. ಪರೇಶಾಂ ಬೋಧಕೋ ಯದಾ ಇತೀಚ. ದೇರ್ ಫೋರ್ ಒಂದೇ ವರ್ಡು ಎಲ್ಲಿ ಯಾರ ಬಗ್ಗೆ ಯಾವ ವಿಷಯ ಹೇಳ್ತಾರೆ ಅನ್ನೋದ್ರ ಮೇಲೆ ಅದು ಏನು ಅರ್ಥ ಅಂತ ಹೇಳಬೇಕೆ ಹೊರತು ಸುಮ್ಮನೆ ಹೇಳಬಾರ್ದು. ಅರ್ಥ ಆಯ್ತಾ? ಬಾಸ್ ಕರೀತಾನೆ, ಡಿಪಾರ್ಟ್ಮೆಂಟ್ ಇದ್ದಾಗ ಬಾಸ್ ಅವನು ಹೆಡ್ ಆಫ್ ಡಿಪಾರ್ಟ್ಮೆಂಟೇ ಬಾಸು. ಬಟ್ ಯಾರೋ ಕರೀತಾರೆ ಇನ್ಸ್ಟಿಟ್ಯೂಷನ್ ಹೆಡ್ ಅವನು. ಇನ್ನಕ್ಕೆ ಬಂದಾಗ ಅವನು ಇದು ಆ ಹೆಡ್ ಅವನು ಒಂದು ಬೇರೆ ಆಗ್ತಾ ಹೋಗುತ್ತೆ. ಹೆಡ್ಡನ್ನು ಅನೇಕ ಅರ್ಥದಲ್ಲಿ ಬರುತ್ತೆ. ಅದು ಇದು ಅರ್ಥ ಮಾಡಿಕೊಳ್ಳೋ ಬುದ್ಧಿ ಇಲ್ಲದೆ ಹೋದರೆ ಇದಕ್ಕೆಲ್ಲ ಕೈ ಹಾಕಬಾರ್ದು. ಗೊತ್ತಾಯ್ತಾ? ಕೈ ಹಾಕಬಾರ್ದು. ಚಿಕ್ಕ ಮಕ್ಕಳನ್ನ ಗ್ಯಾಸ್ ಹತ್ರ ಬಿಡೋದಿಲ್ವಲ್ಲ, ಹಾಗೆ. ಅಲ್ಲಿಗೆ ನಾಳೆ ದಿವಸ ಬಂದೆ, ನಾಳೆ ಅಂದರೆ ಶುಕ್ರವಾರ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣಪತಿನೇರಿತಃ ಯದವೋಚಮಹಂ ತೇನ ಪ್ರೀಯತಾಂ ಕಮಲಾಲಯಃ.